ಹಾಯ್ ರೀ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಫೈನಲ್ ಆಗಿ ಈಗ ಕೆ ಡಿ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕೇಳಿದ್ರಿ ಕೆಲವೊಬ್ರು, ಯಾಕೆ ನೀವು ಕೆ ಡಿ ಸಿನಿಮಾದ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ. ಸೊ ಇವತ್ತು ಮಾತಾಡ್ತಾ ಇದ್ದೀನಿ. ಕೆ ಡಿ ಸಿನಿಮಾ ಈಗ ಆಲ್ರೆಡಿ ಗೊತ್ತಿರೋ ಹಾಗೇನೆ ಒಂದು ಹಾಡು ತುಂಬಾ ಕ್ಲಿಕ್ ಆಗಿದೆ. ಶಿವ ಸಾಂಗ್ ಎಲ್ಲ ಕಡೆಯೂ ಕ್ಲಿಕ್ ಆಗಿದೆ. ಅದ್ರ ಜೊತೆಗೇ ರಿಲೀಸ್ ಡೇಟ್ಗೆ ವೇಟಿಂಗಲ್ಲಿದ್ದೀವಿ. ಸೊ ಏನು ಕತೆ, ಯಾವಾಗ ರಿಲೀಸ್ ಆಗ್ಬೋದು, ಸೊ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡ್ತೀನಿ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಮೊದಲನೇದಾಗಿ ಹೇಳಬೇಕು ಅಂತಂದರೆ, ಪ್ರೇಮ್ ಸರ್ ಅವರ ಒಂದು ಡೈರೆಕ್ಷನ್ ಅಂತ ತೊಗೊಂಡಾಗ ಸೆಂಟಿಮೆಂಟಲ್ ಆಗಿರ್ಬೋದು, ಮತ್ತು ಆ ಒಂದು ಸ್ಟೋರಿ ಲೈನ್ ಆಗಿರ್ಬೋದು, ಆಮೇಲೆ ಮ್ಯೂಸಿಕ್ ಆಗಿರ್ಬೋದು, ಸೊ ಇವು ಮೂರೂ ಕೂಡ ಒಂದು ಮೇನ್ ಇಂಪ್ರೆಷನ್ ಕೊಡುವಂಥ ಸಿನಿಮಾ ಆಗಿರುತ್ತೆ ಪ್ರೇಮ್ ಸರ್ ಸಿನಿಮಾ ಅಂದರೆ. ಸೊ ಈ ಸಿನಿಮಾದಲ್ಲೂ ಕೂಡ ಇನ್ಕ್ಲೂಡಿಂಗ್ ನಾವು ಎಕ್ಸ್ಪೆಕ್ಟೇಷನ್ ಅದನ್ನೇ ಮಾಡ್ತಾ ಇರ್ತೀವಿ. ಸಾಂಗ್ ಆಗಿರ್ಬೋದು, ಸೆಂಟಿಮೆಂಟ್ ಆಗಿರ್ಬೋದು, ಆ್ಯಂಡ್ ಓವರಾಲ್ ಅವರೊಂದು ಸಿನಿಮಾ ಪ್ಯಾಕೇಜ್ ಆಗಿರುತ್ತೆ. ಅಂದರೆ ಸೊ ಎಲ್ಲರೂ ಒಂದು ಒಳಗೊಂಡಂಥ ಒಂದು ಪ್ಯಾಕೇಜ್ ಆಗಿರುವಂಥ ಸಿನಿಮಾ ಆಗಿರುತ್ತೆ. ಸೊ ಈ ಸಿನಿಮಾದಲ್ಲೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ತಿರೋದು ಖಂಡಿತವಾಗ್ಲೂ ನಿಜ. ಆ್ಯಂಡ್ ಈ ಸಿನಿಮಾ ಪ್ರೆಸೆಂಟಾಗಿ ಹೇಳಬೇಕು ಅಂದರೆ, ಈ ಲೈಕ್ ಅಫಿಷಿಯಲ್ ಹೇಳಬೇಕು ಅಂದರೆ ಡಿಸೆಂಬರಲ್ಲಿ ತೆರೆ ಕಾಣಬೇಕಾದಂಥ ಸಿನಿಮಾ ಇದು, ಒಂದು ಕೆ ಡಿ ಸಿನಿಮಾ. ಬಟ್ ಪೋಸ್ಟ್ಪೋನ್ ಆಗಿರುವಂಥದ್ದು. ಪೋಸ್ಟ್ಪೋನ್ ಮೀನ್ಸ್ ಲೈಕ್ ಇನ್ನು ಮುಂಬರೋ ದಿನಗಳಲ್ಲಿ ಡೇಟ್ ತಿಳಿಸ್ತೀವಿ ಅಂತ ಹೇಳಿದರು. ಸೊ ಈಗ ಯಾವಾಗ ರಿಲೀಸ್ ಆಗಬಹುದು ಅನ್ನೋ ಒಂದು ಪ್ರಶ್ನೆಗೆ ಐ ಥಿಂಕ್ ನನಗನ್ಸೋ ಪ್ರಕಾರ ಒಂದು ಏಪ್ರಿಲಲ್ಲಿ ರಿಲೀಸ್ ಮಾಡಬಹುದು ಅನ್ನೋವಂಥ ಚಾನ್ಸಸ್ ಇದೆ. ಸೊ ಈ ವರ್ಷದಲ್ಲಿ ನಾನು ತುಂಬ ವಿಡಿಯೋದಲ್ಲಿ ಕೂಡ ಹೇಳಿರ್ತೀನಿ, ತುಂಬ ಸಿನಿಮಾಗಳು ರಿಲೀಸ್ ಆಗೋದಿದೆ. ಕನ್ನಡ ಸಿನಿಮಾಗಳು, ಚಿಕ್ಕ ಪುಟ್ಟ ಸಿನಿಮಾಗಳು, ದೊಡ್ಡ ಸಿನಿಮಾಗಳ ಜೊತೆ ಕಾಂಪಿಟೇಷನ್ ಕೊಡದೆ ಅವರು ಸ್ಲಾಟ್ಸ್ಗಳಿಗೆ ಯಾವುದು ಪ್ರಾಬ್ಲಮ್ ಆಗದೆ ಬರಬೇಕು. ಸೊ ಈ ವರ್ಷದಲ್ಲಿ ತುಂಬ ಅತಿ ಹೆಚ್ಚು ಸಿನಿಮಾಗಳು ರಿಲೀಸ್ ಆಗೋದಿರೋದ್ರಿಂದ ಸೊ ಆದಷ್ಟು ಟೈಮ್ಗಳನ್ನು ನೋಡಿಕೊಂಡು, ಸ್ಲಾಟ್ಗಳನ್ನು ನೋಡಿಕೊಂಡು ರಿಲೀಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಎಲ್ಲರೂ ಕೂಡ. ಸೊ ಹಾಗೇ ಈಗ ಕೆ ಡಿ ಸಿನಿಮಾ ಕೂಡ ನಾವು ವೇಟಿಂಗಲ್ಲಿದ್ದೀವಿ. ಸೊ ಪ್ರೀವಿಯಸ್ ಧ್ರುವ ಸರ್ಜಾ ಅವರ ಸಿನಿಮಾ ಮಾರ್ಟಿನ್ ಎಷ್ಟೊಂದು ಸಿನಿಮಾಗಳ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರು ಅಷ್ಟೊಂದು ರೀಚ್ ಆಗದೆ ಇದ್ರು ಕೂಡ ಸೊ ಒಂದು ರೇಂಜಿಗೆ ಆ ಸಿನಿಮಾ ಹೋಯಿತು. ಬಟ್ ಈಗ ನೆಕ್ಸ್ಟ್ ಅಪ್ಕಮಿಂಗ್ ಈ ಒಂದು ಕೆ ಡಿ ಸಿನಿಮಾಕ್ಕೆ ತುಂಬ ಒಂದು ಎಕ್ಸ್ಪೆಕ್ಟೇಷನ್ ಖಂಡಿತವಾಗ್ಲೂ ನಾನು ಇಟ್ಕೊಂಡಿದ್ದೀನಿ ಧ್ರುವ ಸರ್ಜಾ ಅವರ ಒಂದು ಈ ಸಿನಿಮಾ ಮೇಲೆ, ಮತ್ತು ಪ್ರೇಮ್ ಸರ್ ಅವರ ಒಂದು ಡೈರೆಕ್ಷನ್ ಮೇಲೆ. ಸೊ ಕಾಯ್ತಾ ಇದ್ದೀನಿ, ವೇಟಿಂಗಲ್ಲಿದ್ದೀನಿ ನಾನು ಕೂಡ. ಆ್ಯಂಡ್ ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ಇನ್ನೂ 2 ಸಾಂಗ್ಸ್ಗಳನ್ನು ರಿಲೀಸ್ ಮಾಡಬಹುದಂತೆ ಬರೋ ತಿಂಗಳಲ್ಲಿ. ಸೊ ನೋಡೋಣ ಅದು ಯಾವ ಸಾಂಗು ಏನು ಕತೆ ಅಂತ. ಯಾಕಂದರೆ ಈಗ ಆಲ್ರೆಡಿ ಈಗ ಗೊತ್ತಿರೋ ಹಾಗೆ ಶಿವ ಸಾಂಗು ಮಿಲಿಯನ್ ಗಂಟಲೆ ರೀಲ್ಸಲ್ಲಾಗಿರ್ಬೋದು, ಶಾರ್ಟ್ಸಲ್ಲಾಗಿರ್ಬೋದು ತುಂಬ ಒಂದು ಟ್ರೆಂಡನ್ನು ಕ್ರಿಯೇಟ್ ಮಾಡಿದೆ. ಎಲ್ಲೇ ನೋಡಿದ್ರು, ಏನೇ ಮಾಡಿದ್ರು ಸೊ ಈ ಒಂದು ಸಾಂಗ್ಸ್ನ ಕೇಳ್ತಾ ಇರ್ತೀವಿ. ಸ್ವೈಪ್ ಮಾಡಿದಾಗ ಒಂದು 10 ರೀಲ್ಸ್ ಸ್ವೈಪ್ ಮಾಡಿದ್ರು ಅದರಲ್ಲಿ ಒಂದು 2 ರೀಲ್ಸ್ ಮಾತ್ರ ಈ ಒಂದು ಶಿವ ಸಾಂಗ್ ಅಂತ ಖಂಡಿತವಾಗ್ಲೂ ಬರುತ್ತೆ. ಮ್ಯೂಸಿಕಲ್ಲಿ ಅಂತೂ ಸಖತ್ತಾಗಿ ವರ್ಕ್ ಮಾಡಿದ್ದಾರೆ ಪ್ರೇಮ್ ಸರ್, ಅದರಲ್ಲಿ 2 ಮಾತೇ ಇಲ್ಲ. ಯಾಕಂದರೆ ಅವ್ರ ಸಿನಿಮಾ ಅಂತಂದ್ರೆ ಮೇನ್ ಮ್ಯೂಸಿಕ್ಕನ್ನು ತುಂಬ ಚೆಚ್ಚಿ ಬಿಸಾಕ್ಬಿಟ್ಟಿದ್ದಾರೆ ಈ ಒಂದು ಸಾಂಗಲ್ಲಿ. ಸೊ ಸೂಪರ್. ಆ್ಯಂಡ್ ಅಪ್ಕಮಿಂಗ್ ಸಾಂಗ್ಗೆ ವೇಟಿಂಗು. ರಿಲೀಸ್ಗೆ ಐ ಥಿಂಕ್ ಏಪ್ರಿಲ್ ಅಂತ ನಾನು ಏನು ಹೇಳ್ತಾ ಇದ್ದೀನಿ, ಏಪ್ರಿಲ್ಗೆ ಬರುವಂಥ ಸಾಧ್ಯತೆಗಳು ಬಹುಶಃ ಜಾಸ್ತಿ ಇದೆ ಅಂತ ಅಂದ್ಕೊಳ್ತೀನಿ. ತಡ ಮಾಡಲ್ಲ ಪ್ರೇಮ್ ಸರ್, ಈ ಸಿನಿಮಾನ ಬೇಗನೆ ರಿಲೀಸ್ ಮಾಡೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸುದ್ದಿ ಕೂಡ ಕೇಳಿ ಬಂದಿದೆ. ಸೊ ಆದಷ್ಟು ಬೇಗ ಸಿನಿಮಾ ತೆರೆಗೆ ಬರಲಿ, ನಾವು ಕೂಡ ವೇಟಿಂಗ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಸಿನಿಮಾದೆಲ್ಲ ವರ್ಕ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ, ಅದರಲ್ಲಿ ಏನು ಡೌಟೇ ಇಲ್ಲ. ಸೊ ಸಣ್ಣ ಪುಟ್ಟ ಅವು ಇವು ಏನೋ ವರ್ಕ್ ಇರುತ್ತೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಸೊ ನೆಕ್ಸ್ಟು ಪ್ರಮೋಷನ್ ಡೇಸ್ಗಳನ್ನು ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ ಸಿನಿಮಾ ತಂಡ. ಸೊ ಆದಷ್ಟು ಬೇಗ ಸಿನಿಮಾ ಬರಲಿ. ಈ ಒಂದು ಸಿನಿಮಾ ಒಂದು ಅತ್ಯದ್ಭುತವಾಗಿ ಒಂದು ಯಶಸ್ಸನ್ನು ಕೊಡಲಿ ಪ್ರೇಮ್ ಸರ್ಗಾಗಿರ್ಬೋದು ಮತ್ತು ಧ್ರುವ ಸರ್ ಅವ್ರಿಗಾಗಿರ್ಬೋದು. ಸೊ ಎಲ್ಲರೂ ಕೂಡ ಈ ಸಿನಿಮಾ ಒಂದು ಬ್ಲಾಕ್ ಬಾಸ್ಟರ್ ಹಿಟ್ ಆಗಿ ಒಂದು ಸಕ್ಸಸ್ಫುಲ್ಲಾಗಿ ಸಿನಿಮಾ ಒಂದು ಬ್ಲಾಕ್ ಬಾಸ್ಟರ್ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ವರ್ಷದಲ್ಲಿ ತುಂಬ ಹೆಚ್ಚು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲ ಸಿನಿಮಾಗಳಿಗೂ ಸ್ಲಾಟ್ ಸಿಗಲಿ ಕನ್ನಡ ಸಿನಿಮಾಗಳಿಗೆ. ಯಾಕೆಂತಂದರೆ ನಮ್ಮಲ್ಲಿ ಸ್ವಲ್ಪ ಥಿಯೇಟರ್ ಸಂಖ್ಯೆಗಳು ಕಡಿಮೆ ಇರೋದ್ರಿಂದ ಯಾರಿಗೂ ಕೂಡ ಸಣ್ಣ ಪುಟ್ಟ ಸಿನಿಮಾಗಳಿಗಾಗಿರ್ಬೋದು ತೊಂದರೆ ಆಗಬಾರ್ದು, ಯಾರಿಗೂ ಕೂಡ ತೊಂದರೆ ಆಗಬಾರ್ದು. ಸೊ ಎಲ್ಲರೂ ಕೂಡ ಸ್ಲಾಟ್ ಕ್ಲೀನಾಗಿ ಸಿಗಲಿ ಅನ್ನೋದೊಂದು ಆಶಯ ಅಷ್ಟೇ. ಸೊ ಅದನ್ನು ಹೊರತುಪಡಿಸಿದ್ರೆ ಇನ್ನೇನು ಇಲ್ಲ. ವೇಟಿಂಗ್ ಫಾರ್ ಕೆ ಡಿ. ರಿಲೀಸಿಂಗ್ ಐ ಥಿಂಕ್ ಏಪ್ರಿಲ್ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಈ ಒಂದು ತಿಂಗಳ ಎಂಡಲ್ಲಿ ಏನಾದರೂ ಒಂದು ಅಪ್ಡೇಟ್ ಬರುವಂಥ ಸಾಧ್ಯತೆಗಳು ಇದೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ನೋಡೋಣ ಯಾವ ರೀತಿಯಾದಂಥ ಅಪ್ಡೇಟ್ ಕೊಡ್ತಾರೆ. ಏನಾದರೂ ಟೀಸರ್ ಬಿಡಬೇಕು ಅನ್ನೋ ಅಪ್ಡೇಟ್ ಕೊಡ್ತಾರೆ ಅಥವಾ ಸಾಂಗ್ಸಿಂದ ಏನಾದ್ರು ಅಪ್ಡೇಟ್ ಕೊಡ್ತಾರೆ. ಸೊ ಗೊತ್ತಿಲ್ಲ, ಒಟ್ಟು ಬರುತ್ತೆ ಅನ್ನೋ ಒಂದು ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ. ಸೊ ನೋಡೋಣ ಹೇಗಿದೆ ಮುಂದಿನ ದಿನಗಳಲ್ಲಿ ಕೆ ಡಿ ಸಿನಿಮಾದ ಅಪ್ಡೇಟ್ ಅಂತ ಹೇಳ್ತಾ. ಸೊ ನೀವೆಲ್ಲ ಕೆ ಡಿ ಸಿನಿಮಾಗೆ ವೇಟ್ ಮಾಡ್ತಾ ಇದ್ದೀರಾ. ಸೊ ವೇಟ್ ಮಾಡ್ತಿದ್ರೆ ಸೊ ಕಾಮೆಂಟ್ ಸೆಕ್ಷನಲ್ಲಿ ಕೆ ಡಿ ಅಂತ ಟೈಪ್ ಮಾಡಿ ಅಂತ ಹೇಳ್ತಾ. ಆ್ಯಂಡ್ ಮುಂಬರುವ ಅಪ್ಡೇಟ್ ಏನಿರ್ಬೋದು ಸೊ ಅದನ್ನು ಕೂಡ ಗೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೇನೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.